ಇದೊಂದು ಬಿಗ್ ಸರ್ಪ್ರೈಸ್. ಯಾರ ಮನೆಗೆ ಬಂದಿದ್ದೀವಿ ಬನ್ನಿ ಫಸ್ಟ್ ಹೋಮ್ ಟೂರ್ ನೋಡ್ಕೊಂಬರೋಣ. ಮೊದಲನೇದಾಗಿ ಇದೊಂದು 3 ಬೆಡ್ರೂಮ್ ಮನೆ. ಎಷ್ಟು ಬ್ಯೂಟಿಫುಲ್ ಆಗಿದೆ, ವಿತ್ ಫರ್ನಿಚರ್ ಇದನ್ನೆಲ್ಲ ಅರೇಂಜ್ ಮಾಡಿದ್ದಾರೆ. ಸೊ ಇದೊಂದು ಫ್ಲ್ಯಾಟ್, 3 ಬೆಡ್ರೂಮ್ ಫ್ಲ್ಯಾಟ್ ಹೇಗಿದೆ ಅಂತ ಮೊದಲು ಹೋಮ್ ಟೂರ್ ನೋಡ್ಕೊಂಬರೋಣ. ಲಿವಿಂಗ್ ರೂಮ್ ಪಕ್ಕದಲ್ಲಿ ಒಂದು ಬೆಡ್ರೂಮ್ ಇದೆ. ಇದರಲ್ಲಿ ಬಾತ್ರೂಮ್ ಇಲ್ಲ, ಬಾತ್ರೂಮ್ ಸಪ್ರೇಟಾಗಿ ಕೊಟ್ಟಿದ್ದಾರೆ. ಮನೆ ನೋಡಿದ ಕೂಡಲೇ ಅದೆಷ್ಟು ಇಷ್ಟ ಆಯಿತು ಅಂದರೆ, ವಿತ್ ಫರ್ನಿಚರ್ ಇದೆಲ್ಲ ಅರೇಂಜ್ ಮಾಡ್ಯಾರೆ. ಒಂದು ಫ್ಲ್ಯಾಟ್ ತೊಗೊಂಡಾಗ ಯಾವ ರೀತಿ ನೀವು ಮನೇನ ಆರ್ಗನೈಸ್ ಮಾಡ್ಕೋಬೋದು ಅಥವಾ ಯಾವ ರೀತಿ ಎಲ್ಲೆಲ್ಲಿ ಏನೇನು ಬರಬೇಕು ಅಂತ ಒಂದು ಐಡಿಯಾ ನಿಮಗೆ ಬರಲಿ ಅನ್ನೋದಕ್ಕೋಸ್ಕರನೇ ಒಂದು ಡೆಮೋ ಫ್ಲ್ಯಾಟ್ನ ರೆಡಿ ಮಾಡಿ ಇಟ್ಟಿರ್ತಾರೆ. ಸೊ ಅಪಾರ್ಟ್ಮೆಂಟ್ಗಳಲ್ಲಿ ನೀವು ನೋಡಿರ್ಬೋದು. ಕಿಚನ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಯುಟಿಲಿಟಿ ಏರಿಯಾ ಕೂಡ ಇದೆ. ಯುಟಿಲಿಟಿ ಏರಿಯಾದಲ್ಲಿ ವೆಟ್ ಏರಿಯಾ ಬೇರೆ, ಹಾಗೆ ಅಲ್ಲಿ ನಾವು ವಾಷಿಂಗ್ ಮಿಷಿನ್, ಡಿಶ್ ವಾಷರ್ ಎಲ್ಲ ಇಟ್ಕೋಬೋದು. ಅದ್ರ ಪಕ್ಕಕ್ಕೆ ಡೈನಿಂಗ್ ಹಾಲ್ ಇದೆ. ಒಂದು ರೂಮ್ ನಾವು ನೋಡ್ಕೊಂಡ್ಬಂದ್ವಿ. ಅದರ ನಂತರ ಹೋಗ್ತಿರೋದು ಸೆಕೆಂಡ್ ರೂಮ್. ಈ ರೂಮಲ್ಲಿ ಬಾತ್ರೂಮ್ ಕೂಡ ಇದೆ. ಸ್ಪೇಷಿಯಸ್ ಆಗಿದೆ, ತುಂಬ ಚೆನ್ನಾಗಿದೆ. ಇಲ್ಲಿ ಹಾಕಿರೋವಂಥ ಮೆಟೀರಿಯಲ್ಸ್ ಕೂಡ ನನಗೆಲ್ಲ ತುಂಬಾ ಇಷ್ಟ ಆಯಿತು. ಫ್ಲ್ಯಾಟ್ಗಳಲ್ಲಿ ನೋಡೋಕ್ಕೆ ಹೋದಾಗ ನಮಗೇನೂ ಅಷ್ಟಾಗಿ ಐಡಿಯಾಸ್ ಬರೋಲ್ಲ. ಆದರೆ ಈ ರೀತಿ ಡೆಮೋ ಹೌಸ್ ಏನಿರುತ್ತೆ ಅದು ನೋಡಿದಾಗ ಎಲ್ಲೆಲ್ಲಿ ಏನೇನು ಬರುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅದಾದ ನಂತರ ಮಾಸ್ಟರ್ ಬೆಡ್ರೂಮ್ ಆ 2 ರೂಮ್ಗೆ ಕಂಪೇರ್ ಮಾಡಿದ್ರೆ ಸ್ವಲ್ಪ ದೊಡ್ಡದಾಗಿದೆ. ಎಲ್ಲ ರೂಮ್ಗಳಿಗೂ ಒಂದೊಂದು ಬಾಲ್ಕನಿ ಬಂದಿದೆ. ಆದರೆ 2 ರೂಮ್ಗೆ ಬಾಲ್ಕನಿ ಬಂದಿದೆ. ಒಂದು ಕಾಮನ್ ವಾಶ್ರೂಮ್ ಇದೆ, ಆನಂತರ ಡೈನಿಂಗ್ ಹಾಲ್ ಇದೆ, ಕಿಚನ್ ಇದೆ, ಯುಟಿಲಿಟಿ ಏರಿಯಾ ಇದೆ. ಬ್ಯೂಟಿಫುಲ್ ಆಗಿರೋಂಥ ಮನೆ. ನೋಡಿದ ಕೂಡಲೇ ನಂಗೆ ತುಂಬಾ ಇಷ್ಟ ಆಯಿತು. ಇವತ್ತು ಫ್ಲ್ಯಾಟ್ ನೋಡೋಕ್ಕೆ ಬಂದಿರೋದಕ್ಕೆ ಕಾರಣ ಏನು, ಸ್ವಂತ ಮನೆ ಇದ್ಕೊಂಡು ಮತ್ತೆ ಬೇರೆ ಯಾಕೆ ಮನೆ ನೋಡ್ತಿದ್ದೀವಿ, ಇದೆಲ್ಲಕ್ಕೂ ನಿಮಗೆ ಪ್ರಶ್ನೆಗೆ ಬೇಕಾದಷ್ಟು ಉತ್ತರಗಳನ್ನ ನಾನು ಕೊಡೋಕ್ಕೆ ಬಾಕಿ ಇದೆ. ಆದರೆ ಇನ್ನೂ ಸಾಕಷ್ಟು ಸಮಯ ಇದೆ, ಯಾಕಂದರೆ ನಾವು ಕೂಡ ಸುಮಾರು ಡಿಸಿಷನ್ ತೊಗೊಳೋದು ಬಾಕಿ ಇದೆ. ಸೊ ಇನ್ ಫ್ಯೂಚರ್ ಇನ್ನೂ ಸುಮಾರು ದಿನಗಳು ಆಗುತ್ತೆ ಕೆಲವು ವಿಷಯಗಳನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ಳೋದಕ್ಕೆ. ಅಲ್ಲಿವರೆಗೂ ನೀವೆಲ್ಲರೂ ಕಾಯ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಮನೆ ಹೇಗಿದೆ ಕಮೆಂಟಲ್ಲಿ ತಿಳಿಸಿ. ಏನು ಅಂದರೆ ಬೆಳಗ್ಗೆಯಿಂದನೇ ಫುಲ್ ಎಕ್ಸೈಟ್ಮೆಂಟಲ್ಲಿ ಇರೋದು ಯಾರು ಅಂದರೆ ಪ್ರಿಯಾ. ಅವನು ಇವಾಗಿನ್ನು ಇಬ್ಬರು ಅಷ್ಟೇ. ಆ್ಯಕ್ಚುಲಿ ನಿನ್ನೆಯಿಂದ ಫೋನ್ ಆನ್ ಮಾಡಿದ ತಕ್ಷಣ ಕಾಂತಾರದ್ದು ರಿವ್ಯೂ ಬರ್ತಾ ಇದ್ದ ತಕ್ಷಣ ಸ್ವೈಪ್ ಮಾಡೋದು. ಯಾಕೆಂದ್ರೆ ನಂಗೆ ಕೇಳಕ್ಕೆ ಇಷ್ಟ ಇಲ್ಲ, ನಾನೇ ಹೋಗಿ ನೋಡಬೇಕು ಅಂತ. ಸೊ ಬೇಗ ಅದಕ್ಕೆ ಪ್ರಿಯಾ ಕೆಲಸ ಮುಗಿಸ್ತಾಳೆ, ಬೇಗ ಹೊರಡೋಣ ಅಂತ. ಬೆಳಗ್ಗೆ ಇದ್ದಾಗಿಂದ ಫಸ್ಟ್ ಇದೆ ಕೆಲಸ. ಸರಿ, ಬೇಗ ಕೆಲಸ ಮುಗಿಸಿ ಹೊರಡೋಣ. ಪ್ರತಿ ವರ್ಷ ದೀಪಾವಳಿ ಸಮಯದಲ್ಲಿ ಮನೆಗೆ ಹೊಸದಾಗಿ ಏನಾದ್ರು ತೊಗೊಂಡ್ಬರ್ತೀನಿ. ಸೊ ಇವತ್ತು ಈ ಸರ್ತಿ ದೀಪಾವಳಿಗೆ ಮನೆಗೆ ಏನೇನೆಲ್ಲ ತರಿಸಿದ್ದೀನಿ ಅಂತ ಅನ್ನೋದನ್ನು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಮೊದಲೇದಾಗಿ ಮನೆ ಅಥವಾ ಹಬ್ಬ ಅಂದ್ಕೂಡಲೇ ಫಸ್ಟ್ ನಮಗೆ ನೆನಪಾಗದೆ ಅಡುಗೆ ಮನೆ. ಕ್ಲೀನಿಂಗ್ ಇರ್ಬೋದು ಅಥವಾ ವಸ್ತುಗಳು ಏನಾದ್ರು ತೊಗೊಳೋದಿರ್ಬೋದು, ಅದು ಅಡುಗೆ ಮನೆಗೆ ಫಸ್ಟ್. ಸೊ ಇವತ್ತು ಒಂದು ಸ್ಪೆಷಲ್ ವಸ್ತು ಅಡುಗೆ ಮನೆಗೆ ಬಂದಿದೆ, ಅದು ಕುಕ್ಕರ್. ನಮಗಂತೂ ಕುಕ್ಕರ್ ಅದೆಷ್ಟು ಉಪಯೋಗ ಬರುತ್ತೆ ಪ್ರತಿದಿನದ ಕೆಲಸಕ್ಕೆ ಅಂತಂದರೆ, ಟೈಮ್ ಸೇವ್ ಮಾಡುತ್ತೆ, ಹಾಗೆ ಕುಕ್ಕಿಂಗ್ನ ಈಸಿ ಮಾಡುತ್ತೆ ಕುಕ್ಕರ್. ಸೊ ಇದು ನಾನು ಇಂಡಸ್ ವ್ಯಾಲಿಯಿಂದ ತರಿಸಿದ್ದೀನಿ. ಇದು 5 ಲೀಟರ್ ಕೆಪಾಸಿಟಿ ಇದೆ. ನಮಗೆ ಅಟ್ ಎ ಟೈಮಲ್ಲಿ ಸಾಂಬಾರಿಗೆ ಅಥವಾ ಅಕ್ಕಿ ಮತ್ತು ಬೇಳೆ ಒಟ್ಟಿಗೆ ಬೇಯಿಸ್ಕೊಳ್ಳೋಕ್ಕಾಗಲಿ, ಅಥವಾ ಅಕ್ಕಿ ಬೇಳೆ ತರಕಾರಿ 3 ಒಟ್ಟಿಗೆ ಬೇಯಿಸ್ಕೊಳ್ಳೋ ಹಾಗೆ ನಾವು ಈ ರೀತಿ ಮಾಡ್ಕೋಬೋದು. ಅಥವಾ 1 ಪಾಟ್ ರೆಸಿಪಿಗಿರ್ಬೋದು, ಈ ಥರದಕ್ಕೆಲ್ಲ ತುಂಬ ನನಗೆ ಹೆಲ್ಪ್ ಆಗುತ್ತೆ. ಟೈಮ್ ಸೇವ್ ಮಾಡಿಕೊಂಡು ಕುಕ್ಕಿಂಗ್ ಮಾಡೋದಕ್ಕೆ ಮಸ್ಟ್ ಆ್ಯಂಡ್ ಶುಡ್ ಕುಕ್ಕರ್ ಅಂತೂ ಎಲ್ಲರ ಮನೆಯಲ್ಲೂ ಇದ್ದೇ ಇರುತ್ತೆ. ಅದರಲ್ಲೂ ನಾವು ಇಂಡಸ್ ವ್ಯಾಲಿ ಪಾತ್ರೆಗಳನ್ನು ಸುಮಾರು ವರ್ಷಗಳಿಂದ ಬಳಸ್ತಾನೆ ಇದ್ದೀವಿ. ಇಂಡಿಯಾದ ನಂಬರ್ 1 ಬ್ರ್ಯಾಂಡ್ ಅಂತಲೇ ಕರೆಸ್ಕೊಂಡಿರೋ ಕಾರಣನೇ ಒಂದು ಒಳ್ಳೆ ಕ್ವಾಲಿಟಿ ಪಾತ್ರೆಗಳು ಇಂಡಸ್ ವ್ಯಾಲಿನಲ್ಲಿ ಸಿಗೋದ್ರಿಂದ. ಸೊ ಇದು 5 ಲೀಟರ್ ಕೆಪಾಸಿಟಿ ಇರೋದ್ರಿಂದ ನೀವು ಪ್ರತಿದಿನ ಕುಕಿಂಗ್ ಮಾಡೋಕ್ಕೆ, ಅಂದರೆ 1 ಪಾಟ್ ರೆಸಿಪಿ ಇರ್ಬೋದು ಅಥವಾ ಮಧ್ಯಾಹ್ನದ ಅಡುಗೆ, ಪ್ರತಿಯೊಂದಕ್ಕೂ ನೀವು ಇದನ್ನು ಉಪಯೋಗಿಸ್ಕೊಂಡು ಕುಕಿಂಗ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೂ ಇದರಲ್ಲಿ ಸೀದ್ ಹೋಗಲ್ಲ, ತಳ ಹಿಡಿಯಲ್ಲ. ಇದರಲ್ಲಿ 3 ಲೇಯರ್ ಇರೋದ್ರಿಂದ ಈವನ್ ಆಗಿ ಹೀಟ್ ಆಗುತ್ತೆ, ಮಾಡೋಂಥ ಅಡುಗೆಗಳು ತುಂಬ ರುಚಿಯಾಗುತ್ತೆ. ಹಾಗೆ ಸ್ಲೋ ಕುಕ್ಕಿಂಗಲ್ಲಿ ಕೂಡ ನೀವು ಇದರಲ್ಲಿ ರುಚಿಯಾಗಿ ಅಡುಗೆಗಳನ್ನು ಮಾಡ್ಕೋಬೋದು. ಬನ್ನಿ ಇವತ್ತು ಒಂದು ರೆಸಿಪಿ ನೋಡ್ಕೊಂಬರೋಣ. ಹಬ್ಬ ಅಂತಂದಮೇಲೆ ಸ್ಪೆಷಲ್ ರೆಸಿಪಿ ಇರಬೇಕಲ್ಲ, ಅದಕ್ಕೋಸ್ಕರ ಇವತ್ತು ಗೀ ರೈಸ್ ಮಾಡ್ತಾಯಿದ್ದೀನಿ. ಗೀ ರೈಸ್ ಮಾಡೋದಕ್ಕೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ, 2 ಟೇಬಲ್ ಸ್ಪೂನಷ್ಟು ತುಪ್ಪ, ಸ್ವಲ್ಪ ಹೋಲ್ ಸ್ಪೈಸಸ್ ಹಾಕ್ಕೊಂಡಿದ್ದೀನಿ. ಅದರಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ 2 ಮೆಣಸಿನ್ಕಾಯಿ, 2 ಈರುಳ್ಳಿನ ಈ ರೀತಿ ಉದ್ದಕ್ಕೆ ಸ್ಲೈಸ್ ಮಾಡಿ ಹಾಕಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರ್ಕೋಣ. ಸೊ ಹುರಿತಾ ಇದ್ದಂಗೆ ಇರೋದೊಂದು ಸ್ವೀಟ್ನೆಸ್ ಕೂಡ ಇರುತ್ತೆ, ಒಂದು ಒಳ್ಳೆ ಘಮನೂ ಇರುತ್ತೆ. ಇದ್ರ ಜೊತೆಗೆ ಬೇಕಾದ್ರೆ ನೀವು ಸ್ವಲ್ಪ ಗೋಡಂಬಿ ಕೂಡ ಸೇರಿಸ್ಕೋಬೋದು. ಸೊ ಇದರಲ್ಲಿ ಯಾವುದೇ ಜಾಸ್ತಿ ಮಸಾಲೆಗಳಿರೋದಿಲ್ಲ. ಗೀ ರೈಸ್ ಅಂತಂದರೆ ಸಿಂಪಲ್ ಆಗಿರುತ್ತೆ. ನಮಗೆ 1 ಪಾಟ್ ರೈಸ್ ಥರ ಮಾಡಿಕೊಂಡು ಇದ್ರ ಜೊತೆಗೆ ನಾವು ಗ್ರೇವಿ ಅಥವಾ ಚಟ್ನಿ ಜೊತೆಗೆ ಸರ್ವ್ ಮಾಡ್ಬೋದು. ಅಕ್ಕಿ ಹಾಕಿ 1 ನಿಮಿಷ ಹುರ್ಕೊಂಡು ನಾವು ಎಷ್ಟು ಅಕ್ಕಿ ತೊಗೊಂಡಿದ್ದೀವಿ ಅದಕ್ಕೆ ಡಬಲ್ ಕ್ವಾಂಟಿಟಿ ಹಾಕ್ಕೋಬೋದು. ನೀವು ಸೋನಾ ಮಸೂರಿ ಉಪಯೋಗಿಸ್ತಿದ್ರೆ ಡಬಲ್ ಕ್ವಾಂಟಿಟಿ, ಬಾಸುಮತಿ ಉಪಯೋಗಿಸ್ತಾ ಇದ್ದರೆ 1 ಗ್ಲಾಸ್ ಅಕ್ಕಿಗೆ 1.25 ಲೋಟದಷ್ಟು ನೀರು ಹಾಕ್ಕೊಂಡು 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇದಕ್ಕೆ ಸೈಡ್ ಡಿಶಲ್ಲಿ ನಾನೊಂದು ನೋ ಕೊಕೊನಟ್ ಗ್ರೇವಿ ಮಾಡ್ತಾಯಿದ್ದೀನಿ, ಅಥವಾ ಕುರ್ಮಾ, ವೆಜಿಟೇಬಲ್ ಕುರ್ಮಾ ಮಾಡ್ತಾಯಿದ್ದೀನಿ.
ಅದಕ್ಕೆ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈರುಳ್ಳಿ ಹಾಗೆ ಸ್ವಲ್ಪ ಸೋಂಪು, ಸ್ವಲ್ಪ ಇದಕ್ಕೂ ಕೂಡ ಹೋಲ್ ಸ್ಪೈಸಸ್ ಹಾಗೆ ಕರಿಬೇವು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಳೋಣ. ಇದಕ್ಕೆ ಎಲ್ಲ ರೀತಿ ತರಕಾರಿಗಳನ್ನು ಉಪಯೋಗಿಸ್ಕೋಬೋದು. ನನ್ನ ಹತ್ರ ಇರುವಂಥ ತರಕಾರಿಗಳಲ್ಲಿ ಬೀನ್ಸ್, ಕ್ಯಾರೆಟ್ ಮತ್ತು ಗೆಡ್ಡೆಕೋಸು, ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಇದಿಷ್ಟನ್ನು ಹಾಕಿದ್ದೀನಿ. ಸಣ್ಣ ಉರಿನಲ್ಲಿ ಇದನ್ನು ಒಗ್ಗರಣೆಯಲ್ಲಿ ಹುರ್ಕೋತಾ ಇರುವಾಗಲೇ ಇದಕ್ಕೊಂದು ಮಸಾಲೆ ಗ್ರೈಂಡ್ ಮಾಡ್ಕೊಳ್ಳೋಣ. ರುಚಿಗೆ ಒಂದು ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ, ಸ್ವಲ್ಪ ಅಚ್ಕಾರದ ಪುಡಿ, ಸ್ವಲ್ಪ ಧನಿಯಾ ಪೌಡರ್ ಹಾಕಿದ್ದೀನಿ. ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಹಾಗೆ ಒಂದು ಅರ್ಧ ಸ್ಪೂನಷ್ಟು ನಮ್ಮ ನಾನ್ ವೆಜ್ ಮಸಾಲ ಕೂಡ ಹಾಕಿದ್ದೀನಿ. ನಾನ್ ವೆಜ್ ಮಸಾಲ ಅಥವಾ ಗರಂ ಮಸಾಲ ಯಾವ್ದು ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಈ ಮಸಾಲೆ ಜೊತೆಗೆ ತರಕಾರಿನೆಲ್ಲ ಹುರ್ಕೊಂಡು ಒಂದು ಲೋಟ ನೀರು ಹಾಕಿ ಇದನ್ನು ಸಣ್ಣ ಊರಿನಲ್ಲಿ ಬೇಯೋದಕ್ಕೆ ಬಿಟ್ಬೇಡ. ಇದಕ್ಕೊಂದು ಮಸಾಲೆ ಅಂತ ಹೇಳಿದ್ನಲ್ಲ, ಇದಕ್ಕೆ ಯಾವುದೇ ತೆಂಗಿನಕಾಯಿ ಎಲ್ಲ ಏನೋ ಹಾಕ್ತೆ ಗ್ರೇವಿ ಸ್ವಲ್ಪ ನಮಗೆ ಗಟ್ಟಿ ಬರಬೇಕು ಅಥವಾ ಸಾಗು ಥರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಗ್ರೇವಿ ಗಟ್ಟಿ ಇರೋದಕ್ಕೋಸ್ಕರ ನಾನಿಲ್ಲಿ ಉಪಯೋಗಿಸ್ತಿರೋದು 1.5 ಟೇಬಲ್ ಸ್ಪೂನಷ್ಟು ಹುರಿಗಡಲೆ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಗಸಗಸೆ ಹಾಗೆ ಒಂದು ಸ್ವಲ್ಪ ಸೋಂಪು ಹಾಕಿ ಮೊದಲು ಇದನ್ನು ಪೌಡರ್ ಮಾಡ್ಕೊಳ್ಳೋಣ. ನುಣ್ಣಗಾಗೋದಕ್ಕೆ ಫಸ್ಟ್ ಇದನ್ನ ಪೌಡ್ರ್ ಮಾಡಿಕೊಂಡು ನಂತರ ನೀರು ಹಾಕಿ ರುಬ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ಗಸಗಸೆ ಇಲ್ಲ ಇರೋದ್ರಿಂದ ಫಸ್ಟೇ ನೀರು ಹಾಕಿದ್ರೆ ಅಷ್ಟು ಪುಡಿ ಆಗಲ್ಲ ಅಥವಾ ನುಣ್ಣಗಾಗಲ್ಲ. ಸ್ವಲ್ಪ ಅದು ಪೌಡ್ರ್ ಮಾಡಿಕೊಂಡು ನೀರು ಹಾಕಿ ಗ್ರೈಂಡ್ ಮಾಡ್ಕೊಂಡು ನಂತರ ನಾವು ಬೇಯ್ತಾ ಇರೋವಂಥ ತರಕಾರಿ ಜೊತೆಗೆ ಮಿಕ್ಸ್ ಮಾಡ್ಕೋಬೋದು. ಕಾಯಿ ಹಾಕಲೇಬೇಕು ಅಂತ ಏನಿಲ್ಲ ನೋಡಿ. ಕಾಯಿ ಹಾಕದೆ ಕೂಡ ನಾವು ಹುರಿಗಡಲೆ, ಗೋಡಂಬಿ ಮತ್ತು ಗಸಗಸೆ ರುಬ್ಬಿ ಹಾಕಿ ತುಂಬ ರುಚಿಯಾಗಿ ಒಂದು ಸಾಗು ಮಾಡ್ಕೋಬೋದು. ಇದನ್ನು ನಾನು ಗೀ ರೈಸ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ಇದನ್ನೇ ನೀವು ಸೇಮ್ ಪೂರಿ, ಚಪಾತಿಗೆ, ದೋಸೆಗೆ ಇದಕ್ಕೆ ಕೂಡ ಸರ್ವ್ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಪರ್ಫೆಕ್ಟಾಗಿ ಗೀ ರೈಸ್ ಕೂಡ ರೆಡಿಯಾಗಿದೆ 2 ವಿಸಿಲಲ್ಲಿ. ಸರ್ವ್ ಮಾಡೋ ಟೈಮಲ್ಲಿ ಕಟ್ ಮಾಡಿರೋಂಥ ಕೊತ್ತಂಬರಿ ಹಾಕಿ ಬಿಸಿ ಬಿಸಿ ಗೀ ರೈಸ್ ಜೊತೆಗೆ ನೋ ಕೋಕೋನಟ್ ಕುರ್ಮಾ ಜೊತೆಗೆ ನಾನು ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಉಪಯೋಗಿಸಿರೋಂಥ ಈ 5 ಲೀಟರ್ ಕುಕ್ಕರ್ ಆಗಲಿ ಅಥವಾ 3 ಲೀಟರ್ ಕುಕ್ಕರ್ ಆಗಲಿ ಇದೆರಡು ಕೂಡ ಇಂಡಸ್ ವ್ಯಾಲಿನಲ್ಲಿ ತೊಗೊಂಡಿರೋದು. ನಿಮಗೇನಾದ್ರು ಇಂಟ್ರೆಸ್ಟ್ ಇದ್ದರೆ, ನೀವೇನಾದ್ರು ಬೈ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಾಗೆ ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಂಡ್ರೆ ಎಕ್ಸ್ಟ್ರಾ ಅಡಿಷ್ನಲ್ ಡಿಸ್ಕೌಂಟ್ ನಿಮಗೆ ಸಿಗುತ್ತೆ. ಇದು ಮಾತ್ರ ಅಲ್ಲ, ಇಂಡಸ್ ವ್ಯಾಲಿನಲ್ಲಿ ಸಿಗುವಂಥ ಯಾವುದೇ ಪಾತ್ರೆ ತೊಗೋಬೇಕಾದ್ರೂ ನೀವು ನನ್ನ ಕೂಪನ್ ಕೋಡ್ನ ಉಪಯೋಗಿಸ್ಕೊಳ್ಳೋದ್ರಿಂದ ಅಡಿಷ್ನಲ್ ಡಿಸ್ಕೌಂಟ್ ಮೂಲಕ ನೀವು ಪರ್ಚೇಸ್ ಮಾಡ್ಬೋದು. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಲೈಫಲ್ಲೇ ಫಸ್ಟ್ ಟೈಮ್ ಯಾವುದಾದ್ರು ಒಂದು ಮೂವಿ ರಿಲೀಸ್ ಆಗಿದ್ದ ದಿನವೇ ಹೋಗಿ ನೋಡಿದ್ದು ಅಂತಂದರೆ ಅದು ಕಾಂತಾರ. ಅದು 1 ವಾರಕ್ಕೆ ಮುಂಚೆನೇ ಟಿಕೆಟ್ ಬುಕ್ ಮಾಡಿಕೊಂಡು ಆ ದಿನಕ್ಕೋಸ್ಕರ ಕಾಯ್ದು ಅವತ್ತು ಹೋಗಿ ಮೂವಿ ನೋಡೋ ಖುಷಿ ಏನಿದೆ, ಎಷ್ಟು ಖುಷಿ ಇತ್ತಂದರೆ ಹೋದಾಗ ಇದಂಥ ಖುಷಿ ನಾವು ಮೂವಿ ನೋಡೋ ಅಂಥ ಟೈಮಲ್ಲಿ ಇರಲಿಲ್ಲ. ಬೇಕಾದಷ್ಟು ಅಡಚಣೆಗಳು ಬಂತು. ಏನು ಅಂತ ಹೇಳ್ತೀನಿ. ಹಬ್ಬದ ಟೈಮಲ್ಲಿ ಬೆಳಗ್ಗೆ ಹೊತ್ತು ಕೆಲಸ ಕೂಡ ಇರ್ತಾಯಿತ್ತು. ಕಜಾಯ ಪ್ರಿಪ್ರೇಷನ್ ಇರ್ಬೋದು ಅಥವಾ ಪ್ರೊಡಕ್ಷನ್ ಇರ್ಬೋದು ಅಥವಾ ಕೊರಿಯರೆಲ್ಲ ಕಳಿಸ್ಕೊಡೋದಿರ್ಬೋದು. ಇದನ್ನೆಲ್ಲ ಕಳಿಸಿ ನಂತರ ನಾವು ಮಧ್ಯಾಹ್ನ ಹೊರಟಿದ್ದು. ಟೈಮ್ ಆಗುತ್ತೆ ಅಂತ ಊಟ ಮಾಡಿದೆ ಮಲಿದಕ್ಕೆ. ಅಲ್ಲೋಡಿ ಕರೆಕ್ಟ್ ಟೈಮ್ ಬಂದಿದೆ. 5 ಮಿನಿಟ್ಸ್ ಬಂದಿದ್ದೀವಿ. ಇಲ್ಲ, ಇನ್ನು 15 ಮಿನಿಟ್ಸ್ ಇದೆ. ಊಟ ಮಾಡಿಲ್ಲ. ಹೌದು, ಹಸಿವಾಗ್ತದೆ, ಅದಕ್ಕೋಸ್ಕರ. ಎಂತ ಇದಾ ನಾವು ರಿಮೋಟಲ್ಲಿ ಫುಲ್ ಹಿಂದೆ ಕೊಟ್ಟೋಯ್ತು. ಹೇಗಿದೆಮ್ಮ ಫಸ್ಟ್ ಎಕ್ಸ್ಪೀರಿಯನ್ಸ್? ಮೂವಿ ಚೆನ್ನಾಗಿದೆ. 1 ಅವರ್ ಟೈಮ್ ವೇಸ್ಟ್ ಮಾಡಿದ್ರೆ ಜೊತೆ ಸೇರಿಸ್ಕೊಡ್ಬೇಕು. ಗೋಲ್ಡ್ ಟಿಕೆಟ್ ಕೂಡ ಕೇಳು. 2000 ಅದನ್ನು 1 ಅವರ್ ಡಿಲೇ ಆಗುತ್ತೆ. ಇದೀಗ ನಾವು ಅದನ್ನು ಮ್ಯಾನೇಜ್ ಮಾಡ್ತೀವಿ. ಬಟ್ ಪ್ರತಿಯೊಬ್ಬರು ಮೂವಿ ನೋಡ್ತೀವಿ. ಕಾಂತಾರ ನನಗೂ ಗೊತ್ತು, ತುಂಬಾ ಟೈಮಿಂದ ಅಡ್ವಾನ್ಸ್ ಬುಕಿಂಗ್ ಓಪನ್ ಮಾಡಿದ್ವಿ, ಎಲ್ಲ ಬುಕಿಂಗ್ ಮಾಡಿದ್ವಿ. ಸುಮ್ಮನೆ ರಿಫಂಡ್ ಮಾಡ್ಬಿಡಿ, ವಾಯ್ಸೇ ಬರ್ತಿಲ್ಲ. ಆಡಿಯೋ ಕರೆಕ್ಟ್ ಆಗಿಲ್ಲ. ಶೋ ಬೇಕು, ರೀಫಂಡ್ ಬೇಡ. ರೀಫಂಡ್ ಆಗಬೇಕು. ಇಲ್ಲ ಅಂದ್ರೆ ಬೇಡ ಸರ್, ರೀಫಂಡ್ ಬೇಡ.
ಸ್ವಾಮಿ ಗುಳಿಗ. ಅಷ್ಟು ಹೈ ಬಜೆಟ್ ಮೂವಿ, ಜೊತೆಗೆ ಫಸ್ಟ್ ಡೇ, ಮತ್ತು ಜನ ಎಷ್ಟೊಂದು ದುಡ್ಡು ಕೊಟ್ಟು ಫಸ್ಟ್ ಡೇನೇ ನೋಡಬೇಕು ಅಂತ ಬಂದಿರ್ತಾರೆ. ಒಂದ್ಸತಿ ಅಲ್ಲ, ಇದು 3 ಸತಿ ರಿಪೀಟ್ ಆದಾಗ ಎಂಥವ್ರಿಗೂ ಬೇಜಾರಾಯಿತು. ಆ ಕಡೆ ಅವ್ರಿಗೂ ಟೆನ್ಷನ್, ಈ ಕಡೆ ಇವ್ರಿಗೂ ಬೇಜಾರು. ಸೊ ಇದೊಂಥರ ಫಸ್ಟ್ ಸ್ಟಾರ್ಟಿಂಗಲ್ಲಿ ಸಖತ್ ಬೇಜಾರಾಯಿತು, ಆಮೇಲೆ ಚೆನ್ನಾಗಿತ್ತು. ಇವತ್ತು ಬೆಳಗ್ಗೆಯಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು, ಇವತ್ತು ವಿಜಯದಶಮಿ ಕೂಡ ಇದ್ದಿದ್ದರಿಂದ ಎಲ್ಲ ಕೆಲಸ ಮುಗಿಸ್ಕೊಂಡು ಸಂಜೆ ಹೊರಟ್ವಿ 4:15ಗೆ. 6 ಗಂಟೆ ಶೋ ಇದ್ದಿದ್ದು. ಇಲ್ಲಿಂದ ಹೋಗೋಕ್ಕೆ ಸುಮಾರು ಟೈಮ್ ಹಿಡಿತು ನಮಗೆ. ಮೂವಿ ಅಂತೂ ತುಂಬ 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 ಚೆನ್ನಾಗಿದೆ. ಕಾಂತಾರ ಯಾರೆಲ್ಲ ನೋಡಿದ್ದೀರಾ ಅವ್ರಿಗೆಲ್ಲ ಗೊತ್ತಿರುತ್ತೆ ಹೆಂಗಿದೆ ಅಂತ. ಅದರದ್ದೊಂದು ವೈಬ್ ಇದೆಯಲ್ಲ, ತುಂಬ ಚೆನ್ನಾಗಿದೆ. ಫಸ್ಟ್ ಪಾರ್ಟ್ ಏನಿತ್ತು ಕಾಂತಾರ, ಅದಕ್ಕೆ 3 ಪಟ್ಟು 4 ಪಟ್ಟು 5 ಪಟ್ಟು ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಎಕ್ಸ್ಟ್ರಾಡಿನರಿ. ಕನ್ನಡ ಇಂಡಸ್ಟ್ರಿನಲ್ಲೇ ಈ ಥರದ ಒಂದು ಮೂವಿ ಇದುವರೆಗೂ ಬಂದಿಲ್ಲ. ಕಾಂತಾರನೇ ತುಂಬ ಚೆನ್ನಾಗಿತ್ತು, ಅದಕ್ಕೆ ಮೀರಿಸೋಷ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರಿಗೂ ಒಂದು ರೀತಿ ಮನಸ್ಸಲ್ಲಿ ಭಕ್ತಿ ಮೂಡುತ್ತೆ. ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಅಷ್ಟೇ ಅಲ್ಲ, ತುಂಬ ಸೀನ್ಸ್ ಆ ಥರದ್ದು ಎಷ್ಟೊಂದಿದೆ. ಸೊ ಕಾಂತಾರ ಇನ್ನೂ ಯಾರೆಲ್ಲ ನೋಡಿಲ್ಲ, ಹೋಗಿ ಥಿಯೇಟರ್ಗೆ ಹೋಗಿ ನೋಡಿ. ಆ ಎಫೆಕ್ಟೇ ಬೇರೆ ಥಿಯೇಟರ್ಲ್ಲಿ ನೋಡೋದು. 3 ಸತಿ ಕರೆಂಟ್ ಹೊಟ್ಟೋಯ್ತು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಟೈಮ್ ವೇಸ್ಟ್ ಆಯಿತು. ಸುಮಾರು ಜನ ಎಲ್ಲ ಎದ್ದು ಹೊಟ್ಟೋದ್ರು, ಬೇಜಾರು ಮಾಡಿಕೊಂಡು. ಕೆಲವರೆಲ್ಲ ರೀಫಂಡ್ ಮಾಡಿ ಅಂದರು, ಕೆಲವರೆಲ್ಲ ಕಂಪ್ಲೇಂಟ್ ಮಾಡಿದ್ರು, ಮ್ಯಾನೇಜರ್ ಬಂದು ಮಾತಾಡಿದ್ರು, ಪೊಲೀಸ್ ಬಂದು, ಏನೆಲ್ಲ ನಡೀತು. ಬಟ್ ಫೈನಲಿ ಮೂವಿ ಸ್ವಲ್ಪ ಹೊತ್ತಾದ್ಮೇಲೆ ಎಲ್ಲ ನಡ್ಕೊಂಡು ಹೋಯಿತು. ತುಂಬ ಚೆನ್ನಾಗಿತ್ತು. ಮುಂಚೆ ಏನದು ಇನ್ಸಿಡೆಂಟ್ ನಡೀತು, ಕರೆಂಟ್ ಹೋಗಿದ್ದು, ಗಲಾಟೆ ಆಗಿದ್ದೆಲ್ಲ ಜನ ಮರ್ತು ಹೋಗ್ಬಿಟ್ರು. ತುಂಬ ಚೆನ್ನಾಗಿತ್ತು. ಎದ್ದು ನಿಂತ್ಕೊಂಡು ಚಪ್ಪಾಳೆ ಹೊಡಿಬೇಕು, ಅಷ್ಟು ಚೆನ್ನಾಗಿತ್ತು. ಸೊ ಮೂವಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋ ಅಷ್ಟರಲ್ಲಿ 12:30. ಚೆನ್ನಾಗಿತ್ತು ಇವತ್ತಿನ ದಿನ. ಕೆಲಸನೂ ಆಯಿತು, ಒಂದು ಎಂಟರ್ಟೈನ್ಮೆಂಟು ಆಯಿತು. ಮೂವಿ ತುಂಬ ಚೆನ್ನಾಗಿತ್ತು. ಹೋಗಿ ಥಿಯೇಟ್ರಲ್ಲಿ ವಾಚ್ ಮಾಡಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಗಂಜಿ, ಬ್ಲ್ಯಾಕ್ ರೈಸ್ ಗಂಜಿ ನಮ್ಮ ಹತ್ರ ಅವೈಲೇಬಲ್ ಇದೆ. ಆರ್ಡ್ರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಬ್ಲ್ಯಾಕ್ ರೈಸ್ ಇದೆ, ಕಪ್ಪು ಅಕ್ಕಿ, ಹೆಚ್ಚು ಪ್ರೋಟೀನ್ ಇರುತ್ತೆ, ಬೇಕಾದಷ್ಟು ಅದರಲ್ಲಿ ಹೆಲ್ತ್ ಬೆನಿಫಿಟ್ಸ್ ಇದೆ. ಬ್ಲ್ಯಾಕ್ ರೈಸ್ನ ಡೈಲಿ ಉಪಯೋಗಿಸ್ಬೋದು. ಅನ್ನದ ಬದಲಾಗಿ ನೀವು ಈ ರೀತಿ ಗಂಜಿ ಮಾಡ್ಕೊಂಡು ಕುಡಿಬೋದು. ಇದು ಬರೀ ಬ್ಲ್ಯಾಕ್ ರೈಸ್ ಅಷ್ಟೇ ಅಲ್ಲದೆ ಇದರಲ್ಲಿ ಮುಖ್ಯವಾಗಿ ಹಾಕಿರೋದು ಹೆಸರು ಬೇಳೆ, ಆಮೇಲೆ ಬಾರ್ಲಿ, ಹುರುಳಿಕಾಳು, ಜೀರಿಗೆ, ಮೆಣಸು, ಇದಿಷ್ಟನ್ನು ಹುರಿದು ಪೌಡ್ರ್ ಮಾಡಿರೋದು. ಟೇಸ್ಟ್ ತುಂಬ ಚೆನ್ನಾಗಿದೆ. ಇದರಲ್ಲಿರೋವಂಥ ಅಷ್ಟು ಇಂಗ್ರೀಡಿಯೆಂಟ್ಸ್ ವೆಯ್ಟ್ ಮ್ಯಾನೇಜ್ಮೆಂಟ್ಗೆ, ವೆಯ್ಟ್ ಲಾಸ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಬರೀ ಇದೊಂದು ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಅಂತಲ್ಲ, ಇದ್ರ ಜೊತೆಗೆ ನಾವು ಡಯೆಟ್ನ ಕೂಡ ಅದೇ ರೀತಿ ಫಾಲೋ ಮಾಡಬೇಕು. ಸೊ ಎಣ್ಣೆಲಿ ಕರೆದಿರೋದು, ಸಿಹಿ, ಅದೆಲ್ಲ ಕಂಪ್ಲೀಟಾಗಿ ನಿಲ್ಲಿಸಬೇಕು. ಇದನ್ನು ತೊಗೋಬೋದು ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಟೈಮಲ್ಲಿ. ಇದ್ರ ಜೊತೆಗೆ ಸಿಹಿ ಗೆಣಸು ನಾನು ತಿಂತೀನಿ, ಅಂದರೆ ಸ್ವೀಟ್ ಪೊಟ್ಯಾಟೊ ತಿಂತೀನಿ, ಅಥವಾ ಮೊಟ್ಟೆ. ಸೊ ಆಲ್ಟರ್ನೇಟ್ ಡೇಸಲ್ಲಿ ಈ ಥರ ಒಂದಿನ ಸ್ವೀಟ್ ಪೊಟ್ಯಾಟೊ ಇದ್ದರೆ ಒಂದಿನ ಮೊಟ್ಟೆ ಇರುತ್ತೆ, 1 ಗ್ಲಾಸ್ ಗಂಜಿ ಜೊತೆಗೆ. ಬೆಳಗ್ಗೆ ಹೊತ್ತು ಬ್ರೇಕ್ಫಾಸ್ಟ್ ಸ್ಕಿಪ್ ಮಾಡಬೇಕಾ ವೆಯ್ಟ್ ಲಾಸ್ ಮಾಡೋರು ಅಂತ ಅನ್ನೋದಾದರೆ ಇದು 1 ಗ್ಲಾಸ್ ನೀವು ಕುಡಿತಾ ಇದ್ದಂಗೆ ಹೊಟ್ಟೆ ಫುಲ್ ಆಗುತ್ತೆ. ಸುಮಾರು ನೀವು 1 ಗಂಟೆ ಅಷ್ಟರಲ್ಲಿ ನೀವು ಊಟ ಮಾಡ್ಕೋಬೋದು. ನಾನು ಮಾಡ್ತಿರೋದು ಹಾಗೇ. ನಮ್ಮ ಹತ್ರ ಅವೈಲೇಬಲ್ ಇದೆ, ಆರ್ಡರ್ ಮಾಡಿ ತರಿಸ್ಕೊಂಡು ಟ್ರೈ ಮಾಡಿ. ಬ್ಲ್ಯಾಕ್ ರೈಸ್ ಗಂಜಿ ಮಿಕ್ಸ್ ಅಂತಲೇ ಸಿಗುತ್ತೆ. ಬೈಸುಜಿದು ಎಲ್ಲ ಲೇಬಲ್ಸ್ ಬಂದಿದೆ. ಇಟ್ ಈಸ್ ಸೋ ಬ್ಯೂಟಿಫುಲ್. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿದೆ. ಆದ್ರೂ ನಾನೇ ಡಿಸೈನ್ ಮಾಡಿರೋದಲ್ವಾ, ಸೊ ನಮ್ಮನೇನೆ ಇದೇನು ಹಿಂಗಿರ್ಬೇಕಂತ ಅಂತ ಇದೆ. ಬಟ್ ಸಕ್ಕತ್ತಾಗಿ ಬಂದಿರೋದು ಇದೆ. ಕೈ ಹಿಡ್ಕೊಂಡು ನೋಡ್ತಾರ ನೋಡಿ ಮರಿ. ಫಸ್ಟ್ ಕರಿ ಮಸಾಲ. ಎಷ್ಟೊಂದು ಜನ ಫ್ಯಾನ್ಸ್ ಇದ್ದಾರೆ ಕರಿ ಮಸಾಲಾಗೆ, ಯಾಕಂದರೆ ಇದು ವೆಜ್ ಆ್ಯಂಡ್ ನಾನ್ ವೆಜ್ ಎರಡಕ್ಕೂ ಉಪಯೋಗಿಸುವಂಥ ಮಸಾಲ. ಕೊರಿಯಾಂಡರ್. ಇದು ಜಿಂಜರ್ ಅಲ್ಲ, ಟರ್ಮರಿಕ್. ಇದು ಟರ್ಮರಿಕ್ ರೂಟ್ ಮತ್ತು ಕರಿಬೇವು ಸೊಪ್ಪು ಇದೆರಡು ಹಾಕ್ತೀವಿ. ಟಿಫಿನ್ ಸಾಂಬಾರ್ ಪ್ರೀಮಿಕ್ಸ್. ಹ್ಯಾಡ್ ಟು ಮೇಂಟೈನ್ ದ ಸ್ಟ್ಯಾಂಡರ್ಡ್ಸ್ ವಿತ್ ಕಲರ್ಸ್. ರೆಡ್ ಚಿಲ್ಲಿ ಪೌಡರ್. ರಸಂ ಪ್ರೀಮಿಕ್ಸ್. ಸ್ಪ್ರೌಟೆಡ್ ರಾಗಿ ಮಾಲ್ಟ್, ಸರಿ ಹಿಟ್ಟು. ಕ್ಯೂಟ್ ಅಂದ್ರೆ ಇದು ನನ್ನ ಪ್ರಕಾರ ಚೆನ್ನಾಗಿದೆಯಾ? ಮಗುಗೆ ತಿನ್ನಿಸ್ತಾ ಇರೋ ಹಾಗೆ ಅಮ್ಮ. ಬಜ್ಜಿ ಬೋಂಡಾ ಮಿಕ್ಸ್. ಗುಡ್. ತುಂಬಾ ಚೆನ್ನಾಗಿ ಕಾಣಿಸ್ತದೆ. ಪೀಪಲ್ಸ್ ಫೇವ್ರೆಟ್ ಪ್ರಾಡಕ್ಟ್ ನಮ್ ಸಾಂಬಾರ್ ಪೌಡರ್. ನಿಮಗೆ ಹೇಗೆ ಅನಿಸ್ತು ಅಂತ ಆನೆಸ್ಟ್ ಆಗಿ ರಿವ್ಯೂ ಕೊಡಿ, ಬಿಕಾಸ್ ಐ ವಿಲ್ ಹ್ಯಾವ್ ಟು ಚೇಂಜ್ ಆರ್ ಕೀಪ್ ಇಟ್ ಏನೇ ಇರ್ಲಿ. ಇಡ್ಲಿ ಚಟ್ನಿ ಪೌಡರ್. ಸ್ಪೆಷಲ್ ಸ್ಟಿಕ್ಕರ್. This is like 15 out of 10. ಟೆಂಪಲ್ ಇದೆ, ಈ ಕಡೆ ದೀಪಗಳಿದೆ, ಮಧ್ಯ ಪುಳಿಯೋಗರೆ ಪೌಡರ್ ಎಷ್ಟು ಚೆನ್ನಾಗಿದೆ, ಲೇಬಲ್ ಕೂಡ ಅಷ್ಟೇ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಪ್ರಾಡಕ್ಟ್ದು ವಾಂಗಿಬಾತ್ ಪೌಡರ್.
ಸೊ ಬೈ ಸುಜಿದು ವೆರಿ ಫಸ್ಟ್ ಪ್ರಾಡಕ್ಟ್ ಮಿಲ್ಲೆಟ್ ಮಿಕ್ಸ್, ಅವನು ಫಸ್ಟ್ ಡಿಸೈನ್ ಮಾಡಿದ ಪ್ರಾಡಕ್ಟ್. ಇದು ಹೇಗಿದೆ ಅಂತ ನೀನು ಹೇಳು. ಇನ್ಫಾರ್ಮೇಶನ್ ಇರಲಿಲ್ಲ, ಸೊ ಎವ್ರಿ ಟೈಮ್ ಪೀಪಲ್ ಲೈಕ್ ಹೆಂಗೆ ಯೂಸ್ ಮಾಡೋದು ಅಂತ ಕೇಳ್ತಾ ಇದ್ರು. ಬಟ್ ಇದರಲ್ಲಿ ಎಲ್ಲ ಡೀಟೇಲ್ ಇದೆ, ಹೆಂಗೆ ಯೂಸ್ ಮಾಡಬೇಕು ಅಂತಲೂ ಇದೆ. ಕಂಪೇರ್ ಕಲರ್ಗೆಲ್ಲ ಇಲ್ಲಿ ಮೇಯ್ನ್ ಏನು ಬರಬೇಕಾಗಿತ್ತು ಅದೆಲ್ಲ ಡೀಟೇಲಿಂಗ್ ಇಲ್ಲಿದೆ. ಇದು ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಕೆಳಗಡೆ ಇದೆ, ಇನ್ನೂ ಒಂದಷ್ಟು ಪ್ರಾಡಕ್ಟ್ಸ್ ಇದೆ. ಅದರಲ್ಲಿ ಮೆಂತ್ಯ ಮುದ್ದೆ ತುಂಬಾ ಚೆನ್ನಾಗಿ ಬಂದಿದೆ, ಅದನ್ನು ತೋರಿಸ್ತೀನಿ ನೆಕ್ಸ್ಟ್ ಟೈಮ್. ಆಮೇಲೆ ಎಲ್ಲ ಲೇಬಲ್ಸ್ ಮೇಲೆ ಒಂದು QR ಕೋಡ್ ಇದೆ. ಸೊ ಇಲ್ಲಿ ನೋಡ್ತಿರೋದು QR ಕೋಡ್. ಈಗ ಪ್ರಿಯಾ ಸ್ಕ್ಯಾನ್ ಮಾಡಿ ತೋರಿಸ್ತಾಳೆ. ಫಾರ್ ಎಕ್ಸಾಂಪಲ್ ಗೂಗಲ್ ಸ್ಕ್ಯಾನರ್ ಇಂದನೂ ಮಾಡ್ಬೋದು, ಆರ್ ನಾರ್ಮಲ್ ಫೋನ್ ಪೇ ಸ್ಕ್ಯಾನರ್ ಇಂದನೂ ಮಾಡ್ಬೋದು. ಓ ನೈಸ್. ಸೊ ಇಲ್ಲಿ ಲಿಂಕ್ ಟ್ರೀ, ಇದು ಸ್ಕ್ಯಾನ್ QR ಕೋಡ್ ಸ್ಕ್ಯಾನ್ ಆಗಿ ಇಲ್ಲಿ ಲಿಂಕ್ ತೋರಿಸ್ತದೆ. ಇದು ನಮ್ಮ ಬೈಸುಜಿದು ಲಿಂಕ್ ಟ್ರೀ, ನಿಮ್ದು ಲಿಂಕ್ ಟ್ರೀ. ಸೊ ಫಸ್ಟ್ ಅಲ್ಲೇ ವಾಟ್ಸ್ಆ್ಯಪ್ ನಂಬರ್ ವಿಚ್ ವಿಲ್ ಟೇಕ್ ಯು ಟು ವಾಟ್ಸ್ಆ್ಯಪ್. ಸೆಕೆಂಡಲ್ಲಿ ಬೈಸುಜಿ ಶಾಪ್ ವೆಬ್ಸೈಟ್ ಕರ್ಕೊಂಡು ಹೋಗುತ್ತೆ. ಎಕ್ಸ್ಟ್ರಾಸ್ ನಮ್ಮದು ಕನ್ನಡ ವ್ಲಾಗ್ಸ್, ಯೂಟ್ಯೂಬ್ ಚಾನಲ್, ರೆಸಿಪಿ ಯೂಟ್ಯೂಬ್ ಚಾನಲ್, ಮತ್ತು ಇನ್ಸ್ಟಾಗ್ರಾಮ್ ಪೇಜ್, ಫೇಸ್ಬುಕ್ ಪೇಜ್ ಎಲ್ಲ ಒಂದೇ ಕಡೆ ಇರುತ್ತೆ. ಸೊ ನಿಮ್ಗೆ ಏನೇ ಕ್ವೈರೀಸ್ ಇದ್ರು, ಏನೇ ನೋಡಬೇಕು ಅಂದ್ರು, ವಿಡಿಯೋಸ್ ಆಗಲಿ ಇಲ್ಲ ರೆಸಿಪೀಸ್ ಆಗಲಿ, ಈ QR ಕೋಡ್ನ ಸ್ಕ್ಯಾನ್ ಮಾಡಿದ್ರೆ ಯು ವಿಲ್ ಗೆಟ್ ಎವ್ರಿಥಿಂಗ್ ಅಟ್ ಒನ್ ಪ್ಲೇಸ್. ಕ್ಯಾಮ್ರಾಯಿಂದನೂ ನೀವು ಪಿಕ್ಚರ್ ಸ್ಕ್ಯಾನ್ ಮಾಡಿದ್ರೆ ಪೇಜ್ ಓಪನ್ ಆಗುತ್ತೆ. ಐಫೋನಲ್ಲಿ ಹೌದಾ? ಆಮೇಲೆ ಇದನ್ನ ಇನ್ನು ಸ್ಕ್ಯಾನರಲ್ಲಿ ಸ್ಕ್ಯಾನ್ ಮಾಡಿದ್ರು ಕೂಡ ಪೇಜ್ ಓಪನ್ ಆಗುತ್ತೆ. ನೀವು ಯೂಟ್ಯೂಬ್ ಹೋಗ್ಬೋದು, ಇನ್ಸ್ಟಾಗ್ರಾಮ್ ಹೋಗ್ಬೋದು. ಸೊ ಟೋಟಲಿ ಎಲ್ಲ ನಿಮ್ಗಲ್ಲಿ ಡೀಟೇಲ್ಸ್ ಸಿಗುತ್ತೆ. ಹೆಂಗೆ ಅನಿಸ್ತು ಅಂತ ನೀವು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ನನಗಂತೂ. And now let's make crab ghee roast. ಸ್ವಲ್ಪ ಟರ್ಮರಿಕ್ ಮತ್ತೆ ಸ್ವಲ್ಪ ಸಾಲ್ಟ್. ಇವಾಗ ಸ್ವಲ್ಪ ಹೊತ್ತು 20 minutes ಬಿಡೋಣ. ಓಕೆ. You have to prepare the masala which requires ಸ್ವಲ್ಪ ಪೆಪ್ಪರ್, ಜೀರಾ ಮತ್ತೆ ಏಲಕ್ಕಿ, ಲವಂಗ, ಚಕ್ಕೆ ಮತ್ತೆ ಚೂರು ಸ್ವಲ್ಪ ಮೇಥಿ ಸೀಡ್ಸ್. ಅದಾದ್ಮೇಲೆ ಕೊರಿಯಾಂಡರ್ ಪೌಡರ್ ಆದ್ರೂ ಹಾಕೋಬಹುದು. ಇದ್ರ ಜೊತೆನೆ ಇದನ್ನು ಹುರ್ಕೊಂಡು ಬಿಡೋಣ. ಕಿಚನಲ್ಲಿ ಇದೆ ಫಸ್ಟ್ ಟೈಮ್ ಕ್ರ್ಯಾಬ್ ರೆಸಿಪಿ ಮಾಡ್ತಿರೋದು. ಹಾಗೆ ನಮ್ಮ ಚಾನಲಲ್ಲೂ ಇದೆ ಫಸ್ಟ್ ಟೈಮ್ ಕ್ರ್ಯಾಬ್ ರೆಸಿಪಿ. ಮಮ್ಮಿ ಎಲ್ಲ ಮುಟ್ತಾನೂ ಇಲ್ಲ, ಮಮ್ಮಿ ಹೆದರ್ಕೋತಾ ಇದ್ದಾರೆ. ಅದಕ್ಕೆ ಇವತ್ತು ಪ್ರಿಯಾ ಟ್ರೈ ಮಾಡ್ತೀವಿ. ಪ್ರಿಯಂಗೆ ತುಂಬ ಇಷ್ಟ, ಅದಕ್ಕೋಸ್ಕರ ಪ್ರಿಯನ ರೆಸಿಪಿ ಕಲ್ತ್ಕೊಂಡು ಮಾಡ್ತಾ ಇದ್ದಾಳೆ. ನೋಡೋಣ ಹೇಗ್ ಬರತ್ತೆ ಅಂತ. ಹೇಳ್ಕೊಡ್ತೀನಿ ಮಮ್ಮಿಗೆ. ನಂಗೂ ತಿನ್ನಕ್ ಬರ್ತಿದ್ದಿಲ್ಲ, ರೀಸೆಂಟ್ ಆಗಿ ಕಲ್ತಿದ್ದು. ಮಮ್ಮಿಗೂ ಹೇಳ್ಕೊಡ್ತೀನಿ. ತಿಂತೀರಾ ತಾನೇ? ಹಾಗಿದಾ? ಅವಳ ಗಮ್ಮನ ಒಂದು ಹುರಿದಿದಾದ್ಮೇಲೆ ಒಂದು 4 to 5 ಗಾರ್ಲಿಕ್ ಕ್ಲೋವ್ಸ್ ಅಂಡ್ ದೆನ್ ಟ್ಯಾಮರಿಂಡ್ ಹಾಕ್ಬೋದು. ಬಟ್ ನಮ್ಮ ಹತ್ರ ಆಲ್ರೆಡಿ ಪೇಸ್ಟ್ ಮಾಡಿರೋದಿದೆ, ಅದನ್ನ ಸೇರಿಸ್ಕೊಂಡು ಗ್ರೈಂಡ್ ಮಾಡೋಣ. ಇನ್ನೊಂದು ಚೂರು ಟರ್ಮರಿಕ್ ಹಾಕೊಂಡು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ಎಲ್ಲ ನೀವು ರೋಸ್ಟ್ ಮಾಡ್ಕೊಂಡು ಪೇಸ್ಟ್ ಮಾಡೋದು, ಆಲ್ ದೋಸ್ ಖೇವ್ಸ್ ಬೇಡ ಅಂದ್ರೆ ಯು ಕ್ಯಾನ್ ಈಸಿಲಿ ಯೂಸ್ ಆರ್ ಚಿಕನ್ ಮಟನ್ ಮಸಾಲ. ಬೈಸುಜಿ ಚಿಕನ್ ಮಟನ್ ಮಸಾಲ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಲವ್ ಪ್ರಾಡಕ್ಟ್ ನಮ್ದು ಬೈಸುಜಿಯಲ್ಲಿ. ಸೊ ಯು ಕ್ಯಾನ್ ಯೂಸ್ ದಟ್. ನಾನು ಯಾಕೆ ಅದು ಯೂಸ್ ಮಾಡಿಲ್ಲ ಅಂದ್ರೆ ರೀಸೆಂಟ್ ಆಗಿ ನಾನು ಇದು ಕಲ್ತಿದ್ದು. ಸೊ ಅಥೆಂಟಿಕ್ ಆಗಿ ಹೆಂಗ್ ಮಾಡ್ತಾರೋ ಹಾಗೆ ಟ್ರೈ ಮಾಡೋಣ ಅಂತ. ಎಕ್ಸ್ಟ್ರಾಸ್ ಏನು ಆಡ್ ಮಾಡದೆ ಮ್ಯಾಂಗ್ಳೂರ್ ಸ್ಟೈಲ್ ಅಲ್ಲಿ ಹೇಗ್ ಮಾಡ್ತಾರೋ ಹಾಗೆ ಮಾಡೋಣ ಅಂತ ಐ ಆಮ್ ಟ್ರೈಯಿಂಗ್ ವಿತ್ ದಿಸ್. ಮಾಡ್ಕೊಂಡಾಯ್ತು. ಇಟ್ ಈಸ್ ಅ ಫೈನ್ ಪೇಸ್ಟ್ ಇವಾಗ. ಓಕೆನಾ? ಘೀ ರೋಸ್ಟ್ಗೆ ಘೀ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಐ ಆಮ್ ಆಡಿಂಗ್ 3 to 4 ಟೇಬಲ್ ಸ್ಪೂನ್ ಜಾಸ್ತಿ ಆಗುತ್ತೆ. ಇಲ್ಲ 3 at least 3. ಹೌದಾ? 3 tablespoon ಆಫ್ ಘೀ. ಕರಿ ಲೀವ್ಸ್, onions, chopped onions. ಈ ಘೀ ರೋಸ್ಟ್ ಏನ್ ಬರುತ್ತೆ, ಚಿಕನ್ ಆಗ್ಲಿ ಕ್ರಾಬ್ ಆಗ್ಲಿ ವಾಟ್ ಎವರ್ ಇಟ್ ಈಸ್, ಮಟನ್ ಘೀ ರೋಸ್ಟ್ ಆಲ್ಸೋ, ಅದು ಸ್ವಲ್ಪ ಸ್ವೀಟ್ ಬರುತ್ತೆ. ಆ ಸ್ವೀಟ್ನೆಸ್ ಬರೋದೇ ಈರುಳ್ಳಿಯಿಂದ. ಗೋಲ್ಡನ್ ಬ್ರೌನ್ ಬರೋವರೆಗೂ ಸೌಟೆ ಮಾಡ್ಕೋಬೇಕು. ನಾವು ಇಲ್ಲಿ ಆದ ಪೇಸ್ಟ್ ಆಗಲೇ ಅರಿಶಿನ ಮತ್ತೆ ಸಾಲ್ಟ್ ಹಾಕಿದ್ದು ಕ್ರಾಪ್ ಹಾಕೋಣ.
ತಳ ಹಿಡಿಯೋದು ನಿಲ್ಲಿ ಅಷ್ಟರಲ್ಲಿ ಮತ್ತೆ ನೀರು ಹಾಕೋತೀನಿ. ಇದನ್ನ ಸ್ವಲ್ಪ ಹೊತ್ತು ಮುಚ್ಚಿಬಿಟ್ಟು 5 ಮಿನಿಟ್ಸ್ ಬಾಯ್ಲ್ ಆಗೋಕೆ ಬಿಡೋಣ. ಆಗಿದೆ. ಕ್ರಾಬ್ ಘೀ ರೋಸ್ಟ್ ಫಸ್ಟ್ ಟೈಮ್ ಕ್ರಾಬ್ ಘೀ ರೋಸ್ಟ್ ಟ್ರೈ ಮಾಡಿದ್ದೀನಿ. ಐ ಡೋಂಟ್ ನೋ ಇಫ್ ಇಟ್ ಈಸ್ ಪರ್ಫೆಕ್ಟ್ ಬಟ್ ಐ ಆಮ್ ಹ್ಯಾಪಿ ಐ ಟ್ರೈಡ್. ಜೊತೆಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಐ ಆಮ್ ಎಕ್ಸೈಟೆಡ್ ಹೇಗಿರುತ್ತೆ ನೋಡೋಣ ಅಂತ. ಚೆನ್ನಾಗೇ ಇರುತ್ತೆ, ತುಪ್ಪ ಎಲ್ಲ ಹಾಕಿ ಮಾಡಿದೆ ಅಂದ್ಮೇಲೆ ಚೆನ್ನಾಗೇ ಇರುತ್ತೆ. ಓ ಡ್ಯಾಮ್ ಚೆನ್ನಾಗಿದೆ. ನಾನು ಪರ್ಫೆಕ್ಟ್ ಆಗಿ ಕಲ್ತಿಲ್ಲ ಇನ್ನ. ಅದು ಬೋನೆಲ್ಲ ನಲ್ಲಿ ಮೂಳೆ ಅಲ್ಲ ನಾವು. ಈ ಸರ್ತಿ ನಮ್ಮ ಹೊಸ ಫರ್ನಿಚರ್ ದೀಪಾವಳಿ ಹಬ್ಬಕ್ಕೆ, ನ್ಯೂ ಇಯರ್ಗೆ ಎಲ್ಲದಕ್ಕೂ. ಸೊ ನಮ್ಮ ಹತ್ರ ಇದ್ದಂಥ ಹಳೆ ಸೋಫಾ ಈಗ ಖಾಲಿಯಾಗಿದೆ. ಆ ಜಾಗಕ್ಕೆ ಹೊಸ ಸೋಫಾ ಬಂದಿದೆ. ಸೋಫಾ ಅಷ್ಟೇ ಎಲ್ಲ ಇನ್ನೂ ಬೇಕಾದಷ್ಟಿದೆ. ಇದನ್ನು ಫಿಕ್ಸ್ ಮಾಡಿಕ್ಕೆ ಬರ್ತಾರೆ ನಾಳೆ. ಹಾಂ, ಟೆಕ್ನಿಷಿಯನ್ ಬರ್ತಿದ್ದಾರೆ. ಇದು ಫಿಕ್ಸ್ ಆದ್ಮೇಲೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ. ಹಾಂ, ಅನ್ಬಾಕ್ಸಿಂಗ್ ಮಾಡುವಾಗ ತೋರಿಸ್ತೀನಿ. ಸೊ ದೀಪಾವಳಿ ಬಿಗ್ ಶಾಪಿಂಗ್ ಇದು.